ಈ ಕಡೆ ಬನ್ನಿ ಸರ್, ಈ ಕಡೆ ಬಂದು ಸರ್ 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 ಒಂದು ಅಲ್ಲ ಅದೇ ಅದೇ ಸರ್ ನಮ್ಮಲ್ಲೇ ಭಾಳ ಚೆನ್ನಾಗಿದೆ. ಡೈಮಂಡ್ ಪಿಕ್ ಅಂತ ಬಾರಿ ನಿಜವಾಗಲೂ ನಮ್ಮಲ್ಲಿ ತೋಟಗಾರಿಕೆ ಜಾಸ್ತಿ ಆಗ್ತಾ ಇದೆ. ಅದು ವಿಶೇಷವಾಗಿ ಯಲಬುರ್ಗಾ ತಾಲೂಕು, ಪಾರ್ಟ್ ಆಫ್ ಕೊಪ್ಪಳ, ಆಮೇಲೆ ಕನಗಿರಿ, ಕುಷ್ಟಗಿ, ಇಲ್ಲೆಲ್ಲ ಒಳ್ಳೆ ಒಳ್ಳೆ ತೋಟಗಾರಿಕೆ ಆಗ್ತಾ ಇದೆ. ಅದಕ್ಕೆ ಈಗ ಆದಷ್ಟು ಬೇಗ ಶಾರ್ಟ್ಲಿ ಈಗಾಗಲೇ ತೋಟಗಾರಿಕೆ ಪಾರ್ಕಿಗೆ, ಟೆಕ್ನಾಲಜಿ ಪಾರ್ಕ್ನ ನಾನು ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡಿ ಒಂದು ಫೈನಲ್ ಮೀಟಿಂಗ್ ಆಗಿ ಶಾರ್ಟ್ಲಿ ಮುಂದಿನ ತಿಂಗಳ ಅನ್ನೋದ್ರಾಗ ಕ್ಯಾಬಿನೆಟಿಗೆ ಬರೋಂಥ ಅವಕಾಶ ಇದೆ. ಅದನ್ನು ಎಲ್ಲವೂ ಒಂದು ನನ್ನ ಪರ್ಸನಲಿ ನನ್ನ ಆಫೀಸಿಂದ ನನ್ನ PS ನನ್ನ PA ಫಾಲೋ ಅಪ್ ಮಾಡ್ಸಕತ್ತಿದ್ದೆ. ಅದಕ್ಕೆ ಹಿಂದಿನ ಇದರೊಳಗೆ ಬರೀ ಅನೌನ್ಸ್ ಮಾಡಿ ಕೈ ಬಿಟ್ಟುಬಿಟ್ರು. ಅದು ಏನು ಎಂತು ಅನ್ನೋದ್ರ ಬಗ್ಗೆ ಏನು ಮಾಡಿಲ್ಲ. ನಾನು ಸತತವಾಗಿ 1.5 ವರ್ಷದಿಂದ ಐ ಥಿಂಕ್ ಇಲಾಖೆ ಅಧಿಕಾರಿಗಳು, ಇಲಾಖೆ ಸೆಕ್ರೆಟರಿ, ಇಲಾಖೆ ಕಮಿಷನರಿಂದ ಹಿಡ್ಕೊಂಡು ಎಲ್ಲರನ್ನೂ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಕನಗಿರಿ ಕ್ಷೇತ್ರ, ಕೊಪ್ಪಳ ಜಿಲ್ಲೆಗೆ ಇದು ಏನು ತೋಟಗಾರಿಕೆ ಪಾರ್ಕ್ ಬರುವಂಥದ್ದು ಸಿದ್ಧನೇ ಆಗಿದ್ದಿಲ್ಲ, ಬೇರೆ ಅನೌನ್ಸ್ ಆಗಿತ್ತು, ಏನಾಗಿದ್ದಿಲ್ಲ. ಈಗ ಸಿದ್ಧ ಆಗಿದೆ, DPR ಆಗಿದೆ, ಪ್ರೈವೇಟ್ ಪಾರ್ಟ್ನರ್ಶಿಪ್ ಅವ್ರ ಜೊತೆಗೂ ಚರ್ಚೆ ಆಗಿದೆ, ಅವ್ರ ಜೊತೆಗೆ ಮಾತುಕತೆ ಆಗಿದೆ, ಸೆಕ್ರೆಟರಿ ಜೊತೆಗೆ ಆಗಿದೆ, ಅವರು ಬರ್ತಾ ಇದ್ದಾರೆ. 3 ರಿಂದ 4 ಮೀಟಿಂಗನ್ನು ಮಾಡಿದ್ದೀನಿ. ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿಕೆ ಫೈನಲ್. ಒಂದು ಈ ತೋಟಗಾರಿಕೆ ಇದು ಒಳ್ಳೆಯ ಒಂದು ಬೆಳವಣಿಗೆ, ನಮ್ಮ ರೈತರಿಗೆ ಒಂದು ಎಕನಾಮಿಕಲಿ ಒಂದು ಶಕ್ತಿ ಕೊಟ್ಟಂಗೆ ಆಗುತ್ತೆ. ಅಂದರೆ ಆ ಪಾರ್ಕ್ನಿಂದ ಉದ್ಯೋಗನೂ ಕೊಟ್ಟಂಗೆ ಆಗುತ್ತೆ. ಅದ್ರ ಜೊತೆಗೆ ಮಾರ್ಕೆಟಿಂಗ್, ರೈತರಿಗೆ ಭಾಳ ಮುಖ್ಯವಾಗಿ ಮಾರ್ಕೆಟಿಂಗ್ ಮಾಡೋಕ್ಕೆ ಒಂದು ಅನುಕೂಲ ಆಗುತ್ತೆ. ಸರ್, ನನಗೆ ಅನ್ಸಿದ ಮಟ್ಟಿಗೆ ಇನ್ನೂ ಒಂದು ತಿಂಗಳದೊಳಗಾಗಿ ನಾನು ಹೆಚ್ಚು ಕಡಿಮೆ ಕ್ಯಾಬಿನೆಟ್ ಬಜೆಟ್ನಲ್ಲಿ ಅನುದಾನ ಅಲ್ಲ, ಅದಕ್ಕೆ ಆಲ್ರೆಡಿ ಪಬ್ಲಿಕ್ ಪ್ರೈವೇಟ್ ಇರೋದ್ರಿಂದ ನಾವು 10 ಕೋಟಿ ಸರ್ಕಾರದಿಂದ ಕೊಡೋದು ಈಗಾಗಲೇ ಅದಕ್ಕೆ ಮಾತುಕತೆ ಆಗಿದೆ, ಇಲಾಖೆಯಿಂದ ಕೊಡುತ್ತೆ ಕೆಲಸ. ಈಗ ರೈಸ್ ಟೆಕ್ನಾಲಜಿ ಪಾರ್ಕ್ ಮಾಡಿದ್ರಿ, ಏನು ಅಲ್ಲಿ ಇನ್ನೂ ಡೆವಲಪ್ ಈಗ ರೈಸ್ ಟೆಕ್ನಾಲಜಿ ಪಾರ್ಕ್ ಡೆವಲಪ್ ಮಾಡಿದ್ವಿ, ನಮ್ಮ ಅವಧಿ ಒಳಗೆ ಮಾಡಿದ್ವಿ. ಈಗ ನಾನಾದ್ಮೇಲೆ ಏನಾಗಿದೆ ಅಂದರೆ ಅದಕ್ಕೆ ಹಿಂದಿನ ಸರ್ಕಾರ ಸರಿಯಾದ ರೀತಿಯೊಳಗೆ ಯಾವುದೂ ಫಾಲೋಅಪ್ ಮಾಡಲಿಲ್ಲ. ಮಾಡಲಾರ್ದಕ್ಕೆ ಅದು ಲ್ಯಾಂಡು ಕೋರ್ಟ್ನಾಗ ಹೋಗಿ ಬಿದ್ದಿದೆ. ಈ ರೀತಿ ಆಗಿದೆ. ಅದಕ್ಕೆ ನಾನು ಈಗ ಇಲಾಖೆ ಸೆಕ್ರೆಟರಿಗೆ ಬೆನ್ನತ್ತಿ ಕಮಿಷನರ್ಗಳು ಮಾತಾಡಿದ್ದೀನಿ. ಆ ಕೋರ್ಟ್ನಾಗಿರುವಂಥದ್ದು, ಯಾಕಂದರೆ ಇಂದ ರೈತರು ನನ್ನ ಅವಧಿಯೊಳಗೆ ತಾವು ವಾಲಂಟ್ರಿಯಾಗಿ ಬರೆದು ಕೊಟ್ಟಿದ್ದಾರೆ. ಏನಂತ, ನಾವು ಯಾವುದೇ ಕಾರಣಕ್ಕೂ ನಮಗೇನು ದುಡ್ಡು ಕೊಡ್ತೀರಿ ಇದ್ರ ಮೇಲೆ ನಾವು ತೃಪ್ತಿದ್ದೀವಿ ಅಂತ ಬರ್ಕೊಟ್ರು. ಅದಾದಮೇಲೆ ಬೇಕಂತ ಕೆಲವೊಂದಿಷ್ಟು ಮಂದಿ ಇನ್ನು ಸರ್ಕಾರ ಫಾಲೋಅಪ್ ಆಗಲಾರ್ದಕ್ಕೆ ಅದು ಸ್ವಲ್ಪ ತೊಂದರೆ ಆಗಿದೆ. ಅದನ್ನು ಫಾಲೋಅಪ್ ಮಾಡೋ ಕೆಲಸ ಮಾಡ್ತಾ ಇದ್ದೀವಿ. ಕೊಪ್ಪಳ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದ ಮಹಾಶಿವರಾತ್ರಿ ಪ್ರಯುಕ್ತ 5 ದಿನಗಳ ಕಾಲ, ಅಂದರೆ 23ನೇ ತಾರೀಕಿಂದ 27ನೇ ತಾರೀಕಿನವರೆಗೂ 5 ದಿನಗಳ ಕಾಲ ಹಣ್ಣು ಮತ್ತು ಜೇನು ಮೇಳವನ್ನು ಏರ್ಪಡಿಸಿದ್ವಿ. ಈ ಹಣ್ಣು ಮತ್ತು ಜೇನು ಮೇಳದಲ್ಲಿ ನಾವು 100ಕ್ಕೂ ಹೆಚ್ಚಿನ ವಿವಿಧ ವಿದೇಶಿ ಮತ್ತು ಸ್ವದೇಶಿ ಹಣ್ಣಿನ ತಳಿಗಳನ್ನು ನಾವು ಇಲ್ಲಿ ಪ್ರದರ್ಶನಕ್ಕೆ ಇಡ್ತೀವಿ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ರೂಬಿ ರೋಮನ್ ಅಂತ ಜಪಾನ್ ತಳಿ ವೆರೈಟಿ. ಅದು 8 ಲಕ್ಷ ರೂಪಾಯಿ ಕಿಲೋ ಮಾರ್ತಕ್ಕಂಥ ವೆರೈಟಿ. ನಾವು ಲಾಸ್ಟ್ ಟೈಮ್ ಮಾವು ಬೆಳೆದಾಗ ಮಿಯಾಜಾಕಿಯನ್ನು ಒಂದು 2.5 ಲಕ್ಷದ ಇಂಟ್ರೊಡ್ಯೂಸ್ ಮಾಡಿದ್ವಿ. ಈಗ ರೈತರನ್ನು ಬೆಳೀತಾ ಇದ್ದಾರೆ. ಅದೇ ರೀತಿಯಾಗಿ ಹೊಸ ತಳಿಯಾಗಿರ್ತಕ್ಕಂಥ ರೂಬಿ ರೋಮನ್ ಅನ್ನೋ ಒಂದು ತಳಿಯನ್ನು ಇಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ, ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಅದ್ರ ಜೊತೆಗೆ ಎಲ್ಲ ವಿದೇಶಿ ತಳಿಯ ಹಣ್ಣುಗಳನ್ನು ಸಹ ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. 20 ಸ್ಟಾಲ್ಗಳನ್ನು ಹಾಕಿದ್ವಿ. ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಬೆಳೆದಿರ್ತಕ್ಕಂಥ ಕರ್ಬೂಜ, ಕಲ್ಲಂಗಡಿ, ದ್ರಾಕ್ಷಿ, ದಾಳಿಂಬೆ ವಿವಿಧ ಹಣ್ಣುಗಳನ್ನು ನಮ್ಮ ರೈತರು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಇದು 5 ದಿನಗಳ ಕಾಲ ನಡೀತಾ ಇರೋದ್ರಿಂದ ನಮ್ಮಲ್ಲಿ ಜೇನು ಸಹ ಇಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ, ಹಾಗೂ ಅಣಬೆ ಸಹ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಸರ್, ಈ ರೂಬಿ ರೋಮನ್ ಏನು ಅವ್ರಿಗೆ ಸೀಡ್ಸ್ ಏನಾದರೂ ಪ್ರೊವೈಡ್ ಮಾಡ್ತಾರಾ? ಹೆಂಗೆ ಸರ್? ಇಲ್ಲ ಸರ್, ಈಗ ರೂಬಿ ರೋಮನ್ ಅನ್ನೋದು ಸರ್ ಫಸ್ಟ್ ಟೈಮ್ ನಾವು ಹಣ್ಣನ್ನು ಇಲ್ಲಿ ಇದು ಮಾಡ್ತಾ ಇದ್ದೀವಿ ಸರ್. ಮುಂದಿನ ದಿನಗಳಲ್ಲಿ ಅದರದ್ದು ಸಸಿಯನ್ನು ಇಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡ್ಕೊಂಡು ನೋಡ್ತೀವಿ ಸರ್, ಯಾವ ರೀತಿ
ಗ್ಯಾರಂಟಿ ಇದಾಗ್ತದೆ. ರೈತರು ಯಾರಾದ್ರೂ ಆಸಕ್ತಿ ತೋರಿಸಿರೋದನ್ನ ಮಾಡ್ತಾರೆ ತೋರಿಸ್ತಾರೆ ಸರ್. ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಮಿಯಾಜಾಕಿ ಇಟ್ಟಾಗ ಭಾಳ ಜನ ರೈತರು ಆಸಕ್ತಿ ತೋರಿಸಿದ್ರೆ ಈಗಾಗಲೇ ನಮ್ದು 20 ಎಕರೆವರೆಗೂ ಮಿಯಾಜಾಕಿ ನಮ್ಮ ರೈತರು ಬೆಳೀತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಸಹ ಅದೇ ರೀತಿಯಾಗಿ ಇದಾಗುತ್ತೆ. ನಮ್ಮ ವಾತಾವರಣಕ್ಕೆ ಬರುತ್ತೆ ಅಂತ ಬರ್ತಾರೆ ನಮ್ಮ ವಾತಾವರಣದಲ್ಲಿ. ಯಾಕಂದ್ರೆ ಇಲ್ಲಿ ದ್ರಾಕ್ಷಿ, ದಾಳಿಂಬ್ರೆ ಎಲ್ಲ ಹಣ್ಣಿನ ಗಿಡಗಳಲ್ಲಿ ನಮ್ಮ ತೋಟ ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತಾ ಇರೋದ್ರಿಂದ ಅದು ಗ್ಯಾರಂಟಿ ಬರ್ತದೆ ಅನ್ನೋ ನಮ್ಮದು ವಿಶ್ವಾಸ.